ಮತ್ತು ಒಂದು ಕ್ಷಣ ಪ್ರಯತ್ನ ಮಾಡಿ ಆಮೇಲೆ ಪ್ರಯತ್ನ ಕಳ್ಕೊಳ್ಳೋರಲ್ಲ. ಸತತವಾದ ಪ್ರಯತ್ನ ಕೊನೆವರೆಗೂ ಪ್ರಯತ್ನ ಮಾಡ್ತಾನೆ ಇರೋದು. ಆ ಥರದ ಪ್ರಯತ್ನಶೀಲರಾಗಿದ್ದಂಥವ್ರಿಗೆ ಮಾತ್ರ ಯಶಸ್ಸು ಗ್ಯಾರಂಟಿ ಸಿಗ್ತದೆ. ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ತಾವು ಅಮೆರಿಕಾದ ಲಿಂಕನ್ ಹೆಸರು ಕೇಳಿದ್ದೀರಿ, ಅಬ್ರಹಾಂ ಲಿಂಕನ್. ಬಹಳ ಬಡತನದಿಂದ ಬಂದಂತ ಹುಡುಗ, ಕುರಿ ಕಾಯ್ತಂತ ಹುಡುಗ, ಅಡ್ಡಾಡ್ಸ್ಕೊಂಬರೋನು, ಕುರಿ ಮೇಯಿಸ್ಕೊಂಬರೋನು. ಶಾಲೆಗೆ ಜಾಸ್ತಿ ಹೋಗ್ಲಿಲ್ಲ, ಜಾಸ್ತಿ ಕಲೀಲಿಲ್ಲ, ಆದರೆ ಜೀವನಾನುಭವ ತುಂಬಾ ಜಾಸ್ತಿ ಬಂತು. ಅಲ್ಲಿಂದ ಹೋದ, ಪ್ರಯತ್ನ ಮಾಡಿದ, ಸಂಘಟನೆ ಮಾಡಿದ. ಪ್ರತಿ ಸಲ ಫೇಲ್, ಬಹಳ ಸಲ ಫೇಲ್ ಆದ. ಅವನ ಜೀವನ ಓದ್ಬೇಕು ಮಕ್ಕಳೇ ನೀವೆಲ್ಲ. ಡಾಕ್ಟರ್ ಕಲಾಂ ಅವ್ರು ಹೇಳೋರು, ಡೋಂಟ್ ರೀಡ್ ಓನ್ಲಿ ಸಕ್ಸಸ್ ಸ್ಟೋರೀಸ್, ದೇ ಗಿವ್ ಯು ಮೆಸೇಜಸ್. ರೀಡ್ ಫೇಲ್ಯೂರ್ ಸ್ಟೋರೀಸ್, ದೇ ಗಿವ್ ಯು ಪಾತ್ ಫಾರ್ ಯುವರ್ ಲೈಫ್. ನಿಮ್ಮ ಬದುಕಿಗೆ ದಾರಿ ತೋರಿಸುವಂತಹದ್ದು ಈ ವೈಫಲ್ಯದ ಬದುಕುಗಳು. ಅಬ್ರಹಾಂ ಲಿಂಕನ್ ಸೋತದ ಮಿತಿನೇ ಇಲ್ಲ. ಪ್ರತಿಯೊಂದು ಇಲೆಕ್ಷನ್ ನಲ್ಲಿ ಸೋತ, ಎಲ್ಲಾ ವ್ಯವಹಾರದಲ್ಲಿ ಸೋತ, ವ್ಯಾಪಾರದಲ್ಲಿ ಸೋತ. ಆದ್ರೆ ಸೋಲೋದು ಅಂದ್ರೆ ಒಂದು ಪ್ರಯತ್ನದಲ್ಲಿ ಕೆಳಗೆ ಬೀಳೋದು ಅಂತಲ್ಲ. ಪ್ರತಿ ಸಲ ಬಿದ್ದಾಗ ಮೇಲೆ ಎದ್ದು ನಿಲ್ಬೇಕು. ಅಬ್ರಹಾಂ ಲಿಂಕನ್ ಹಾಗೆ ಮಾಡಿದಂತ ಮನುಷ್ಯ. ಪ್ರತಿ ಸಲ ಕೊಡುಕೊಂಡು ಎದ್ದ, ಮತ್ತೆ ಹೋರಾಡಿದ, ಮತ್ತೆ ಸೋತ, ರೋಯಿಲ್ಲ, ಮತ್ತೆ ಹೋರಾಡಿದ. ಕೊನೆಗೊಂದ್ಸಲ ರಾಷ್ಟ್ರಪತಿ ಇಲೆಕ್ಷನ್ ಗೆದ್ದವನು ಅಮೆರಿಕಾದ ಅತ್ಯಂತ ಹೃದಯವಂತ ರಾಷ್ಟ್ರಪತಿ ಅಂತ ಹೆಸರಾದ. ಬಹುದೊಡ್ಡ ರಾಷ್ಟ್ರಪತಿ. ನಾನು ಹೇಳ್ತಿಲ್ಲಲ್ಲ, ಅಲ್ಲಿ ಕರಿಯರು ಬಡಿಯರು ನಡುವೆ ವ್ಯತ್ಯಾಸ ಇದ್ದದನ್ನ ಬಹುಮಟ್ಟಿಗೆ ಕಮ್ಮಿ ಮಾಡಿದವರು ಅಬ್ರಹಾಂ ಲಿಂಕನ್. ಎಂಥ ಜೀವಾರಿ ಅದು ಅಬ್ರಹಾಂ ಲಿಂಕನ್. ಕೊನೆವರೆಗೂ ಮಂದಿ ಬಗ್ಗೆ ತುಡಿತ, ಪ್ರೀತಿ, ಜನರ ಬಗ್ಗೆ ಪ್ರೀತಿ. ಒಂದು ಕ್ಷಣ ಅಲ್ಲ, ಬದುಕಿನುದ್ದಕ್ಕೂ ಹಾಗೆ ಬದುಕಿದಂತ ಮನುಷ್ಯ. ರಾಷ್ಟ್ರಪತಿ ಅಂತ ಏರ್ ಕಂಡೀಷನ್ ರೂಮಲ್ಲಿ ಕೂತು ದರ್ಬಾರ್ ಮಾಡಲಿಲ್ಲ, ಜನರ ಸಂಪರ್ಕ ಕಳ್ಕೊಳ್ಳಿಲ್ಲ. ನಿಮ್ಗೊಂದು ಘಟನೆ ಹೇಳ್ಬೇಕು. ಆತನ ಪ್ರಯತ್ನ ಎಷ್ಟು ಮುಖವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ಬೇಕು ನಿಮಗೆ. ಅಬ್ರಹಾಂ ಲಿಂಕನ್ ರಾಷ್ಟ್ರಪತಿ ಆಗಿದ್ದಾಗ ಅಲ್ಲಿ ದೊಡ್ಡ ದಂಗೆ ಆಗ್ಬಿಡ್ತು. ಬಿಳಿಯರು ಕರಿಯರ ನಡುವೆ. ದಕ್ಷಿಣದಲ್ಲಿದ್ದಂತಹ ಕರಿಯರು ಪಾಪ ಬಹಳ ಕಷ್ಟಪಡೋರು. ಅಲ್ಲಿಯ ಹತ್ತಿ ತೋಟಗಳಲ್ಲಿ ಕೆಲಸ ಮಾಡಬೇಕು, ಗುಲಾಮರಾಗಿ ಕೆಲಸ ಮಾಡಬೇಕು. ಅಬ್ರಹಾಂ ಲಿಂಕನ್ ಗುಲಾಮರಿಗೆ ಜೀವನ ಮುಕ್ತಿ ಮಾಡಬೇಕು ಅಂತ ಬೇಕಾದಷ್ಟು ಒದ್ದಾಡಿದ ಮನುಷ್ಯ. ದೊಡ್ಡ ಅಂತರ್ಯುದ್ಧ ಆಗ್ಬಿಡ್ತು. ಅಟ್ಲಾಂಟಾ ಅಂತ ಒಂದು ದೊಡ್ಡ ನಗರ, ಅದು ಕೇಂದ್ರ ಬಿಂದು, ಹೋರಾಟದ ಕೇಂದ್ರ ಬಿಂದು. ಆಗೆಲ್ಲ ಈಗಿನ ಹಾಗೆ ಟ್ಯಾಂಕು, ಏರ್ಪ್ಲೇನ್ ಫೈಟಿಂಗ್ ಇರಲಿಲ್ಲ. ಕುದುರೆ ಮೇಲೆ ಬಂದೇ ಹೊಡೆದಾಡಬೇಕು, ಕಾಲಾಳುಗಳು, ಕುದುರೆ ಆಳುಗಳು. ಆ ಕಡೆಯಿಂದ ಬಿಳಿಯರು ಬರಬೇಕು, ಯಾಂಕೀಸ್ ಅಂತ, ಈ ಕಡೆಯಿಂದ ಕರಿಯರ್ ಹೋಗ್ಬೇಕು, ಹೊಡೆದಾಟ. ಅಲ್ಲಿ ಜನ ಸಾಯೋದ ಲೆಕ್ಕನೇ ಇಲ್ಲ. ಆಗ ಅಮೆರಿಕನ್ ರಾಷ್ಟ್ರಾಧ್ಯಕ್ಷನಾಗಿದ್ದಂತ ಲಿಂಕನ್ ಅಲ್ಲಿ ಹೋಗ್ತಾರೆ. ಹೋದಾಗ ಆಸ್ಪತ್ರೆಗೆ ಹೋಗಿ ನೋಡ್ತಾರೆ, ಜನ ಸತ್ತು ಬಿದ್ದಿದ್ದಾರೆ. ಔಷಧಿ ಕೂಡ ಇಲ್ಲ ಕೊಡೋದಕ್ಕೆ, ಅಷ್ಟು ಜನ ರೋಗಿಗಳಿದ್ದಾರೆ. ಏನ್ ಮಾಡೋದು, ಒದ್ದಾಡಿ ಹೋಗ್ತಾರೆ. ಎಲ್ಲಾ ಕಡೆ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಕೋಣೆಯಲ್ಲಿ ಒಬ್ಬ ತರುಣ ಮಲ್ಕೊಂಡಿದ್ದಾನೆ ಕಾಟ್ ಮೇಲೆ. ಗಾಯ ಆಗಿದೆ, ಸೈನಿಕ, ಅವನು ಅಮೆರಿಕನ್ ಸೈನಿಕ, ಗಾಯ ಆಗಿ ಮಲ್ಕೊಂಡಿದ್ದಾನೆ. ಇವ್ರು ಡಾಕ್ಟರ್ ಕೇಳಿದ್ರು, ಹುಡುಗ ಹೇಗಿದ್ದಾನೆ, ಗುಣ ಆಗೋ ಚಾನ್ಸ್ ಇದೆಯಾ ಅಂತ ಕೇಳಿದ್ರು. ಡಾಕ್ಟರ್ ಗೋಣನಾಡ್ಸಿ ಹೇಳಿದ್ರು, ಇಲ್ಲ, ಯಾವ ಕ್ಷಣದಲ್ಲಾದ್ರೂ ಹೋಗ್ಬಿಡ್ಬೋದು ಅವನು. ಏನ್ ಮಾಡಿದ್ರು ಗುಣ ಆಗೋ ಚಾನ್ಸ್ ಇಲ್ಲ ಅವನಿಗೆ. ಎಚ್ಚರ ಕೂಡ ಇಲ್ಲ, ಸ್ವಲ್ಪ ಮೇಲು ಕೆಳಗೆ ಆಗ್ತಾ ಇದೆ, ಏನ್ ಮಾಡೋದು ಗೊತ್ತಿಲ್ಲ ಅಂತ. ಲಿಂಕನ್ ಹೋದ್ರು, ಪಕ್ಕದಲ್ಲಿ ಒಂದು ಸ್ಟೂಲ್ ಹೇಳ್ಕೊಂಡು ಕೂತ್ಕೊಂಡ್ರು. ಅವನ್ ಮಂಚದ ಪಕ್ಕ ಅವನ್ ಕೈ ಹಿಡ್ಕೊಂಡ್ರು. ಮಗು, ನನ್ನಿಂದ ಏನಾದ್ರೂ ನಿಮ್ಗೆ ಸಹಾಯ ಆಗ್ಬೋದಾ ಮಗು ಅಂತ ಕೇಳಿದ್ರು. ನೀವ್ ಯಾರು ಅಂತ ಕೇಳಿದ. ಅವನಾಗ್ಲೇ ಕಣ್ಣು ಮಂಚಾಗಿದೆ, ಅವನಿಗೆ ಸ್ಪಷ್ಟ ಕಾಣಿಸ್ತಾ ಇಲ್ಲ. ನೀವ್ ಯಾರು ಅಂತ ಕೇಳಿದ. ಲಿಂಕನ್ ಹೇಳೋ ಮಾತು ಕೇಳಿ ಮಕ್ಕಳೇ. ರಾಷ್ಟ್ರಪತಿ ಆಗಿದ್ದಂತ ಲಿಂಕನ್ ಅವನು ಹೇಳ್ತಾನೆ, ಮಗು, ನಾನು ನಿನ್ನ ಸೇವಕ, ನೀನು ಸೇವೆ ಮಾಡಕ್ ಬಂದಿದ್ದೀನಿ. ಏನಾದ್ರೂ ಕೆಲಸ ಇದ್ರೆ ಹೇಳು, ನಾ ಮಾಡ್ತೀನಿ ಅಂತ ಶುರುವಾಗಿ ಅಂದ್ರು. ಆ ಹುಡುಗನ ಕಂಡ ನೀರು ಹರಿಯೋಕ್ ಶುರು ಆಯ್ತು. ಅವನು ಹೇಳ್ದ, ನೀವು ಯಾರು ಅಂತ ಗೊತ್ತಿಲ್ಲ ಮಹಾತ್ಮ, ಸಹಾಯ ಮಾಡಕ್ ಬಂದಿದ್ದೀರಿ. ಒಂದು ನನ್ನ ತಾಯಿಗೆ ಪತ್ರ ಬರೀಬಹುದಾ ನೀವು? ನಾನು ಬರೆಯೋಕೆ ಆಗ್ತಾ ಇಲ್ಲ ಕೈಯಿಂದ. ನನ್ನ ತಾಯಿಗೆ ಒಂದು ಪತ್ರ ಬರೀಬಹುದಾ ನೀವು? ನಾನು ಹೇಳ್ತಾ ಹೋಗ್ತೀನಿ, ಬರ್ಕೋತೀರಾ ಅಂತ.
ಹೇಳು ಬರ್ಕೋತೀನಿ ಅಂತ. ತಕ್ಷಣ ಒಂದು ಪ್ಯಾಡ್ ಪೆನ್ಸಿಲ್ ತಗೊಂಡು ಬರ್ಕೊಳಕ್ ಶುರು ಮಾಡಿದ ಲೆಕ್ಕನ ಕೈಯಿಂದ. ಆ ಹುಡುಗ ಹೇಳ್ತಾ ಹೋದ, ಅಮ್ಮ ನಾನು ನಿನಗೆ ಒಬ್ಬನೇ ಮಗ, ಯುದ್ಧಕ್ಕೆ ಬಂದಿದ್ದೇನೆ, ಬರುವಾಗ ಹೇಳಿ ಬಂದಿದ್ದೆ ಯುದ್ಧ ಮುಗಿದ ತಕ್ಷಣ ಮನೆಗೆ ಬಂದು ನೀನು ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ನಾನು ತುಂಬಾ ಪೆಟ್ಟಾಗಿದೆ, ನನಗೆ ಎಷ್ಟು ಪೆಟ್ಟಾಗಿದೆ ಅಂತ ಗೊತ್ತಾಗಲಾರ್ದಷ್ಟು ಆಗ್ಬಿಟ್ಟಿದೆ ನನಗೆ. ನಾನು ಬದುಕು ಉಳಿಯೋ ಅವಕಾಶಗಳು ಬಹಳ ಕಮ್ಮಿ ಇದ್ದಾವೆ, ನಾನು ಬದುಕೋಲ್ಲ, ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತೇನೇನೋ, ಇನ್ನು ಮತ್ತೆ ನೋಡೋಕೆ ಅವಕಾಶ ಇಲ್ಲ ನನಗೆ. ಅದಕ್ಕೆ ನನ್ನ ಸೇವಕ ಒಬ್ಬ ಬಂದಿದ್ದಾನೆ, ಅವನ ಮೂಲಕ ಪತ್ರ ಬರೆಸ್ತಾ ಇದ್ದೀನಿ ನಿನಗೆ. ಅಮ್ಮ ನೀ ದುಃಖ ಪಡಬೇಡ, ನಾನು ದುಃಖ ಪಡಲ್ಲ, ಯಾಕಂದ್ರೆ ನಾನು ಹೇಳಿ ಹಾಗೆ ಸಾಯಲಿಲ್ಲ. ದೇಶಕ್ಕೋಸ್ಕರ ಹೋರಾಡಿ ಸತ್ತಂತ ಸೈನಿಕ ನಾನು. ನನ್ನ ಬಗ್ಗೆ ನಿನಗೆ ಅಭಿಮಾನ ಇರಬೇಕು, ಕೊರಗಬೇಡ ಮಗ ಬರಲಿಲ್ಲ ಅಂತ. ಆಗ್ಲಿ, ಇನ್ನೊಂದು ಜನ್ಮ ಇದ್ರೆ ಮತ್ತೆ ನಿನಗೆ ಮಗನಾಗಿ ಹುಟ್ಟಿ ಬರ್ತೀನಿ, ಅಲ್ಲಿಂದ ಆಶೀರ್ವಾದ ಮಾಡು ಅಂತ ಹೇಳಿದ. ಬರ್ಕೋಬೇಕಾದ್ರೆ ಲಿಂಕನ್ ಕಣ್ಣಲ್ಲೂ ನೀರಿತ್ತು. ಹಾಗೆ ಬರ್ಕೊಂಡ್ಮೇಲೆ ಕೊಟ್ಟರು ಅವನ ಕೈಯಲ್ಲಿ. ಅವನು ಹಿಂಗೆ ಹಿಡ್ಕೊಂಡು ನೋಡ್ತಾ ಇದ್ದ, ಕಣ್ಣು ಒರೆಸ್ಕೊಂಡು, ಮಂಚು ಕಣ್ಣಿದೆ, ಬರೆದಿದ್ದೀರಲ್ಲ ಅಂದ. ಕೊನೆಗೆ ಕಲಾಂ ಇದ್ರು, ಡಾಕ್ಟರ್ ಅಬ್ರಹಾಂ ಲಿಂಕನ್ ಬರೆದು ಹೇಳಿದ್ರು, ಎಲ್ಲ ಪತ್ರ ಬರೆದು ಮಗನ ಹೆಸರು ಹಾಕಿ ಇದನ್ನು ಬರೆದವರು ಅವನ ಸೇವಕ ಅಬ್ರಹಾಂ ಲಿಂಕನ್ ಅಂತ ಬರೆದಿದ್ರು. ಆ ಹುಡುಗ ಪತ್ರ ಓದಿದ, ಕೊನೆಗೆ ಬಂದ ನೋಡ್ತಾನೆ ಸೇವಕ ಅಬ್ರಹಾಂ ಲಿಂಕನ್ ಅಂತಿದೆ. ಸಾರ್ ನೀವು ಲಿಂಕನ್ನ ಅಂತ ಕೇಳ್ದ. ಹೌದಪ್ಪ ನಾನೇ ಲಿಂಕನ್. ನಮ್ಮ ರಾಷ್ಟ್ರಪತಿ ಲಿಂಕನ್ನ ನೀವು? ಹೌದಪ್ಪ ನಾನು ರಾಷ್ಟ್ರಪತಿ ಇರ್ಬೋದು, ಆದ್ರೆ ಈಗ ನಾನೇನು ಸೇವಕನಾಗಿದ್ದೇನೆ. ಆ ಹುಡುಗ ಕಷ್ಟಪಟ್ಟು ಬಲಗೈಯಿಂದ ಎತ್ತಿ ಸಲ್ಯೂಟ್ ಮಾಡಿ ಹೇಳ್ದ, ಸರ್ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಭಾಗ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ ಸರ್. ಸ್ವತಃ ರಾಷ್ಟ್ರಪತಿ ಬಂದು ನನಗೋಸ್ಕರ ಪತ್ರ ಬರೀತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇರೋಕ್ ಸಾಧ್ಯ ಇದೆಯಾ ನನಗೇನಾದ್ರು? ನನ್ನ ಬದುಕು ಸಾರ್ಥಕ ಆಯ್ತು ಸರ್ ಅಂದ. ಇನ್ನೊಂದು ಕೆಲಸ ಮಾಡ್ತೀರಾ ಸರ್ ಅಂತ ಕೇಳ್ದ. ಏನ್ ಬೇಕಪ್ಪ ಅಂತ ಕೇಳಿದ್ರು. ನಾನೇನು ಭಾಳ ಹೊತ್ತು ಇರೋಲ್ಲ ಸರ್, ಹೋಗ್ಬಿಡ್ತೀನಿ. ಆದ್ರೆ ನಾನು ಹೋಗುವಾಗ ಈ ಜಗತ್ತಿನಿಂದ ದಾಟಿ ಇನ್ನೊಂದು ಜಗತ್ತಿಗೆ ಹೋಗುವಾಗ ಆ ಸೇತುವೆ ದಾಟಿ ಹೋಗ್ಬೇಕಲ್ಲ ನಾನು, ಆಗ ನನ್ನ ಕೈ ಹಿಡ್ಕೊಂಡಿರ್ತೀರಾ? ದಯವಿಟ್ಟು ನನ್ನ ಕೈ ಹಿಡ್ಕೊಳ್ಳಿ, ಇನ್ನೊಂದು ಅರ್ಧ ಗಂಟೆಗೆ ಹೋಗ್ಬಿಡ್ತೀನಿ ಆ ಕಡೆ. ನಾನು ಹೋಗುವಾಗ ಅಧ್ಯಕ್ಷರ ಕೈ ಹಿಡ್ಕೊಂಡು ಹೋದೆ ಅನ್ನುವಂಥ ತೃಪ್ತಿ ನನಗೆ ಸಿಗ್ಲಿ ಅಂತ ಕೇಳ್ದ. ಆಗ್ಲಿ ಮಾಡ್ತೀನಿ ಅಂದ್ರು. ಅವ್ನ ಕೈ ಹಿಡ್ಕೊಂಡ್ರು, ಅವ್ನ ಎದೆ ಮೇಲೆ ಕೈ ಹಿಡ್ಕೊಂಡ್ರು.